ನೋಡ್ರಿ ಆರಾಮಿಲ್ಲ ಟೈಮ್ನಾಗ ಲೂಸ್ ಮೋಷನ್ ಅದು ಆಗಿರ್ತೈತಲ್ಲ ಅವಾಗ ಏನೈತ್ಲ ಇದು ಒಂದು ರೆಸಿಪಿ ಇತ್ತಂದ್ರೆ ಈ ರೆಸಿಪಿ ನೀವು ಮಾಡ್ಕೊಂಡು ತಿಂದ್ರಂದ್ರೆ ಲೂಸ್ ಮೋಷನ್ ಏನೈತ್ಲ ಕಮ್ಮಿ ಆಕೈತಿ. ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ನಿಮ್ಗೆ ಪ್ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನೋಡ್ರಿ ಈ ಜೋಳದ ಮುದ್ದೆ ಮಾಡಕ್ಕೆ ನಾವೇನೈತ್ಲ ಇಲ್ಲೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ತೊಗೊಂಡು ಅವನ್ನ ಚೆಂದಂಗೆ ಈ ರೀತಿ ಕುಟ್ಟೆ ಇಟ್ಕೊಂಡಿದ್ವಿ ನೋಡ್ರಿ. ಅಷ್ಟು ಪೂರ್ತಿ ಸಣ್ಣಂಗೆ ಕುಟ್ಕೋಬೇಕ್ರಿ. ನೋಡ್ರಿ ಈ ರೀತಿಯಾಗಿ ಇದನ್ನು ಪೂರ್ತಿ ಚೆನ್ನಾಗಿ ಕುಟ್ಕೋಬೇಕು. ಈ ರೆಸಿಪಿ ಇತ್ತಂದ್ರೆ ಆರೋಗ್ಯಕ್ಕಂತೂ ಭಾರಿ ಬೆಸ್ಟ್ ರೀ. ಪ್ರತಿಯೊಬ್ಬರು ಇದನ್ನು ಮಾಡ್ಕೊಂಡು ತಿಂತಾರೆ ಆರಾಮಿಲ್ದಾಗ. ನೋಡ್ರಿ ಇವಾಗ ಏನೈತಲ್ಲ ಒಂದು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಹಾಕಿ ಇದನ್ನು ಜಜ್ಜಿ ಇಟ್ಕೋಬೇಕ್ರಿ ಈ ರೀತಿಯಾಗಿ. ನೋಡ್ರಿ ಈ ರೀತಿ ನಮ್ಮ ಹಳೆ ಕಾಲದಿಂದನೂ ಈ ರೆಸಿಪಿ ಐತ್ರಿ. ಇದನ್ನು ಮಾಡ್ತಾರೋ ಜಾಸ್ತಿ ಜನ. ಇಲ್ಲೇ ಒಂದು ಪಾತ್ರೆ ಒಳಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ ರೀ. ಅದಕ್ಕೆ ಇದನ್ನು ಬೆಳ್ಳುಳ್ಳಿ ಮತ್ತು ಜೀರಿಗೆ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೇರಿಸಿ ಜಜ್ಜಿದ್ದೀವಲ್ಲ ಅದನ್ನು ತಂದು ಇದ್ರೊಳಗೆ ಎಣ್ಣೆಗೆ ಹಾಕ್ಬೇಕ್ರಿ. ಎಣ್ಣೆಗೆ ಹಾಕಿ ಈ ರೀತಿ ಚೆಂದಂಗೆ ತಿರ್ವಾಡ್ಕೋಬೇಕ್ರಿ. ಒಂದು ಸ್ವಲ್ಪ ಅದೆಲ್ಲ ಫ್ರೈ ಆಗ್ಬೇಕು ನೋಡ್ರಿ ಬೆಳ್ಳುಳ್ಳಿ ಮತ್ತು ಜೀರಿಗೆ. ಅಲ್ಲಿ ತನಕ ಇದನ್ನು ಚೆಂದಂಗೆ ತಿರ್ವಾಡ್ಕೋಬೇಕ್ರಿ. ಅದಾದ್ಮೇಲೆ ನೋಡ್ರಿ ಇಲ್ಲಿ 1 ಗ್ಲಾಸ್ ಆಗುವಷ್ಟು ಏನೈತ್ಲ ಇಲ್ಲಿ ನೀರು ತಂದು ಹಾಕತ್ತೀವ್ರಿ. ಇದಕ್ಕೆ 1 ಗ್ಲಾಸ್ ನೀರು ಹಾಕ್ಬೇಕ್ರಿ. 1 ಗ್ಲಾಸ್ ನೀರು ಹಾಕ್ಬೇಕು ನೋಡ್ರಿ. ಈ ರೀತಿಯಾಗಿ ನೀರು ಹಾಕಿದ್ಮೇಲೆ ಇದಕ್ಕೆ ಏನೈತ್ಲ ಇದನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೊಂಡ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀವಿ ನೋಡ್ರಿ. ಈ ರೀತಿಯಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಕುದಿ ಬರೋ ತನಕ ಬಿಡ್ಬೇಕ್ರಿ. ನೋಡ್ರಿ ಈ ರೀತಿಯಾಗಿ ನೀರು ಸ್ವಲ್ಪ ಕುದಿ ಬಂದಮೇಲೆ 1 ಕಪ್ ಆಗುವಷ್ಟು ಹಿಟ್ಟು ತೊಗೊಂಡಿದ್ದೀವಿ ರೀ. ಸಣ್ಣ ಕಪ್ಲೆ ತೊಗೊಂಡಿದ್ದೀವಿ ನಾವು. ಈ ರೀತಿ 1 ಕಪ್ ಆಗುವಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀವಿ. ಜೋಳದ ಹಿಟ್ಟು ಹಾಕಿ ಈಗ ನೋಡ್ರಿ ತಿರ್ವಾಕ ಸ್ಟಾರ್ಟ್ ಮಾಡಿದ್ವಿ. ಇದೇನು ಗಂಟು ಆಗಂಗಿಲ್ಲ ಏನಿಲ್ಲ, ಭಾರಿ ಮಸ್ತ್ ಮೆತ್ತಗಂಗೆ ರೆಡಿಯಾಗಿ ಬರ್ತೈತಿ. ಸಣ್ಣ ಮಕ್ಕಳಿಗೆ ಕೊಡ್ಬೋದು, ದೊಡ್ಡವ್ರಿಗೆ ಕೊಡ್ಬೋದು, ವಯಸ್ಸಾದವ್ರಿಗೆ ಕೊಡ್ಬೋದು. ಪ್ರತಿಯೊಬ್ಬರಿಗೂ ಇದು ಆರಾಮಿಲ್ದಾಗ ಏನೋ ಒಂದು ನೆಗಡಿ ಕೆಮ್ಮು ಶೀತ ಏನೋ ಜ್ವರ ಬಂದೈತೆ ಅಂದ್ರೂ ಈ ರೀತಿಯಾಗಿ ಮಸ್ತಾಗಿ ನೀವೇನೈತಲ್ಲ ಜೋಳದ ಮುದ್ದೆ ಮಾಡ್ಕೊಂಡ ತಿನ್ಬೋದ್ರಿ. ಭಾರಿ ಬೆಸ್ಟ್ ರೀ. ತಿನ್ನಕ್ಕಂತೂ ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದೈತಿ. ಜೋಳದ ಹಿಟ್ಟಿತ್ತಂದ್ರೆ ಮಿಸ್ ಮಾಡಲಾರ್ದು ಈ ರೆಸಿಪಿ ನೀವು ಟ್ರೈ ಮಾಡಿರಿ. ಆರಾಮಿಲ್ದಾಗ ಅಷ್ಟೇ ಅಲ್ರಿ, ಪ್ರತಿಯೊಂದು ಟೈಮ್ನಾಗೂ ನಿಮಗೆ ಬೇಕಾದಾಗ ಬಾಯಿಗೆ ರುಚಿ ಏನ್ರಿ ತಿನ್ಬೇಕು ಅನಿಸ್ತಂದ್ರೆ ಅವಾಗ ಈ ರೀತಿ ಒಂದ್ಸಲ ನೀವು ಟ್ರೈ ಮಾಡಿರಿ. ನೋಡ್ರಿ ಅದ್ರಾಗ ಲೂಸ್ ಮೋಷನ್ ಅದು ಆದಾಗ ಈ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸೈಡ ಮಾಡ್ತಾರೆ, ಜಾಸ್ತಿ ಮಾಡ್ತಾರೋ ಇದನ್ನು ಮಾಡಿಕೊಡ್ತಾರೋ. ಯಾಕಂದ್ರೆ ಹೊಟ್ಟೆ ನೋವು ಏನಿದ್ರು ಎಲ್ಲ ಕಮ್ಮಿ ಆಗಿ ಹೋಗೈತೆ ನೋಡ್ರಿ. ಈ ರೀತಿಯಾಗಿ ಇವಾಗ ನೋಡ್ರಿ ಇಷ್ಟು ಪರ್ಫೆಕ್ಟ್ ಜೋಳದ ಮುದ್ದೆ ಇವಾಗ ರೆಡಿ ಆಗೈತೆ ನೋಡ್ರಿ. ತೋರ್ಸಾತೀವಿ ನಿಮಗೆ. ಇದಕ್ಕೆ ಏನೈತಲ್ಲ ಒಂದು ಸ್ವಲ್ಪ ಇದ್ರ ಜೊತೆ ತುಪ್ಪ ಹಾಕೋಬೇಕ್ರಿ. ಇಲ್ಲಿ ಪ್ಲೇಟಿಗೆ ಒಂದು ಸ್ವಲ್ಪ ಕೆಳಗೆ ತುಪ್ಪ ಹಚ್ಚಿದ್ವಿ. ಅದಕ್ಕೆ ತಂದು ಜೋಳದ ಮುದ್ದೆ ಹಾಕತ್ತೀವಿ ನೋಡ್ರಿ. ಎಣ್ಣೆ ಜೊತೆ ತಿನ್ನಬಾರ್ದ್ರಿ, ತುಪ್ಪ ಜೊತೆ ತಿಂದ್ರನ ಚಲೋ ರೀ. ಟೇಸ್ಟ್ ಅನ್ನಿಸ್ತೈತಿ, ಅದ್ರ ಜೊತೆ ಆರೋಗ್ಯಕ್ಕೂ ಒಳ್ಳೇದ್ರಿ. ನೋಡ್ರಿ ಈ ರೀತಿಯಾಗಿ ಮುದ್ದೆ ಹಾಕಿ ಅದನ್ನು ಅದ್ರ ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಕೈಲಿ ಒಂದು ಸ್ವಲ್ಪ ತಟ್ಟಬೇಕು ನೋಡ್ರಿ. ಈ ರೀತಿ ಪ್ಲೇಟ್ ಒಳಗೆ ಅಗಲ್ ಮಾಡ್ಕೊಂಡ ಅದಾದ್ಮೇಲೆ ಇದಕ್ಕೆ ಏನೈತಲ್ಲ ಒಂದು ಸ್ವಲ್ಪ ಏನೈತಲ್ಲ ನೀವು ಇದನ್ನು ಯೂಸ್ ಮಾಡ್ಬೇಕ್ರಿ. ಬೆಳ್ಳುಳ್ಳಿ ಖಾರ ಹಾಕತ್ತೀವಿ ನೋಡ್ರಿ ಇಲ್ಲಿ ನಾವು ಇವಾಗ ನೆಕ್ಸ್ಟ್. ಯಾಕಂದ್ರೆ ಇದ್ರ ಜೊತೆ ಬೆಳ್ಳುಳ್ಳಿ ಖಾರ ಇತ್ತಂದ್ರೆ ತಿನ್ನಾಕ ಒಂಥರ ಟೇಸ್ಟ ಚಲೋ ಅನ್ನಿಸ್ತೈತಿ ರೀ. ಬಾಯಾಗ ರುಚಿ ಅನ್ನಿಸ್ತೈತಿ ಬೆಳ್ಳುಳ್ಳಿ ಖಾರ. ಇಲ್ಲ ಬೆಳ್ಳುಳ್ಳಿ ಖಾರ ಇಲ್ಲಾಂದ್ರೆ ನೀವು ಮನ್ಯಾಗ ಇರ್ತೈತಲ್ಲ ಮಸಾಲೆ ಖಾರ ಇರ್ತೈತಲ್ಲ ಆ ಮಸಾಲೆ ಖಾರನೂ ಯೂಸ್ ಮಾಡ್ಕೊಂಡ ತಿನ್ಬೋದ್ರಿ. ನೋಡ್ರಿ ಈ ರೀತಿಯಾಗಿ ನೀವು ಆರಾಮಿಲ್ಲ ಟೈಮ್ನಾಗ ಏನೈತಲ್ಲ ಈ ರೀತಿ ಏನೈತಲ್ಲ ಮಾಡ್ಕೊಂಡ ತಿನ್ಬೋದ್ರಿ. ಆರಾಮಿತ್ತಂದ್ರೆ ಅವಾಗ ಹಂಗೆ ಏನ್ರಿ ಬಾಯಿಗೆ ಶಿಮಿ ಹತ್ತಿ ತಿನ್ಬೇಕು ಅನಿಸ್ತಂದ್ರೆ ಈ ರೀತಿ ಒಂದು ಸ್ವಲ್ಪ ಏನೈತಲ್ಲ ನೀವು ಬೆಳ್ಳುಳ್ಳಿ ಖಾರ ಹಚ್ಕೊಂಡ ತಿನ್ನಿರಿ. ಆರಾಮಿಲ್ದಾಗ ನಾರ್ಮಲಾಗಿ ಮುದ್ದೆ ಅಷ್ಟೇ ತಿನ್ನಿರಿ, ಚಲೋ ಅನ್ನಿಸ್ತತಿ. ನೋಡ್ರಿ ಈ ರೀತಿಯಾಗಿ ನೀವು ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಮತ್ತು ಯಾವ ರೀತಿ ಆಕೈತೆ ಅನ್ನೋದು ಕಮೆಂಟ್ ಒಳಗೆ ನಮಗೂ ತಿಳಿಸ್ರಿ. ತಿನ್ನಾಕಂತೂ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಅನ್ನಿಸ್ತೈತೆ ರೀ ಮುದ್ದೆ. ನೋಡ್ರಿ ಇವತ್ತು ನಾವು ಮಾಡಿದಂಥ ಜೋಳದ ಮುದ್ದೆ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅನ್ಕೋತೇನೆ ರೀ. ಇಷ್ಟ ಆಗಿದ್ರೆ ಮರಿಲಾರ್ದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಹೇಳ್ರಿ. ಎಲ್ಲರಿಗೂ ನಮಸ್ಕಾರ.